ಅನ್ನ ಅದೆಲ್ಲ ಇರಲಿ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ್ರಿ. ಈಗ ಪೂಜಾ ವೈನಿ ಆರೋಗ್ಯವಾಗಿರೋದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ಅಷ್ಟು ಗಮನ ಹರಿಸೋಣ. ನೀ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ನಾನು ವಿಚಾರಿಸ್ತೀನಿ. ಆ ಪಲ್ಲವಿ ವೈನಿ ಎಲ್ಲದಾಳು ನಾಕಿನ ಹುಡ್ಕೊಂಡು ಬರ್ತೀನಿ. ಅಯ್ಯೋ ಅಯ್ಯೋ ದೇವ್ರೆ, ನನ್ನ ಗಂಡಗೆ ಎಂಥ ಪರಿಸ್ಥಿತಿ ಬಂದಿತ್ತು. ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ಯಾಕೆ ಹಿಂಗಾಗತ್ತೆ ರೀ ರೀ ಪೂಜಾ ಅಯ್ಯೋ ರೀ ಆಗ್ತಿಲ್ಲ ರೀ ಅಮ್ಮ. ಅಯ್ಯೋ ಪೂಜಾ ದೇವ್ರಿ ವೈನಿ ಏನ್ರಿದ? ಅಮ್ಮ ಅಯ್ಯೋ ರೀ ನನ್ನಂದು ಆಗತ್ತಿಲ್ಲ ರೀ ರೀ. ಅಯ್ಯೋ ವೈನಿ ವೈನಿ ಏನಾತ್ ವೈನಿ? ಏನಾತ್ರಿ ನಿಮ್ಗೆ? ಅಯ್ಯೋ ಪೂಜಾ ಪೂಜಾ ಯಾಕೆ ಬರಕ್ಕೆ ಹೋದಿ ನೀನು ರೂಮ್ ಬಿಟ್ಟು? ನಿನಗೆ ಯಾರು ಬಾ ಅಂದಿದ್ರು? ಅಯ್ಯೋ ದೇವ್ರೆ ಏನು ಮಾಡೋದು ಈಗ? ಸಿದ್ಧಾಂತ್, ಪ್ರೀತಿ, ಶಶಿ, ಅವ್ವ. ಪೂಜಾ ಏನಾಯ್ತು ನಿನಗೆ? ಸಿದ್ಧಾರ್ಥ ನಂದು ಏನಾಯ್ತಪ್ಪ? ಪೂಜಾ ಅದೇ ಅದೇ ತೀರ ನಂಗೆ ಆಗತ್ತಿಲ್ಲ, ನಂಗೇನೋ ಆಗತ್ತಿದೆ ತೀರ ತೀರ. ಉಸಿರು ತಗೊಳಕು ಆಗತ್ತಿಲ್ಲ. ಹೊಟ್ಟೆಗಿಂದೆಲ್ಲ ಹೊರ ಬಂದಾಗ ಪೂಜಾ ನಿನಗೆ ಯಾರು ಬಾ ಅಂದಿದ್ರು ಪೂಜಾ ಇಲ್ಲಿ? ಅಯ್ಯೋ ದೇವ್ರೆ. ಸಿದ್ಧಾಂತ್ ಗಾಡಿ ತೆಗಿ, ಹಾಸ್ಪಿಟ್ಲ್ಗೆ ಹೋಗೋ ನಡೀತು. ಗಾಡಿ ತೆಗಿ. ನನಗೆ ಯಾಕೋ ಬದುಕ್ತೀನಿ. ನಾವು ಬೆಳೆಯುತ್ತೇನೆ ಅನ್ಸಿಲ್ಲ. ನೀವು ನನ್ನ ಸಂಬಂಧ ತ್ರಾಸ ತಗೋಬೇಡ್ರಿ. ನನ್ನ ಮಗನ ಉಳಿಸ್ಕೊರಿ. ಅದಕ್ಕೇನು ಗೊತ್ತಿಲ್ಲ. ಯಾಕೋ ಹೊಟ್ಟೆ ಪಾವ ತಡತೈತಿ. ನನ್ನಿಂದ ಅದಕ್ಕೆ ತ್ರಾಸ ಆಗತ್ತೇನ. ಲಗುನ ಕರ್ಕೊಂಡು ಹೋಗ್ರಿ. ಮಗುನ ಉಳಿಸ್ಕೊರಿ. ಮಗು ಉಳಿಸ್ಕೊಂಡಿದ್ದ ನಾ ಇರ್ಲಿಲ್ಲ ಅಂತೇಳಿ ಅದನ್ನ ತಪ್ಪಲೆ ಮಾಡಕ್ ಹೋಗ್ಬೇಡ್ರಿ. ಚೆನ್ನಾಗಿ ನೋಡ್ಕೊರಿ ರೀ. ಇಲ್ಲ ಅಂತೇಳಿ ನೀವು ಕೊರಗ್ಬೇಡ್ರಿ. ನೀವು ಇನ್ನೊಂದು ಮದುವೆ ಮಾಡ್ಕೊರಿ. ಛೇ ಪೂಜಾ ಬಿಡ್ತವನ ನಿಜವಲ್ಲ. ನಿನಗೇನು ಹಾಕು ನಾ ಬಿಡಂಗಿಲ್ಲ. ಪೂಜಾ. ನೀನು ಉಳಿಸ್ಕೊತೀನಿ. ನಿನಗೇನು ಹಾಕಿ ಸಾಧ್ಯನೂ ಇಲ್ಲ. ಸಿದ್ಧಾಂತ್ ನಡಿ, ಗಾಡಿ ತೆಗಿ. ಹೆಂಗಾರ ಮಾಡಿ ಪೂಜಾನ ಉಳಿಸ್ಕೋಬೇಕು. ನಡಿ ಸಿದ್ಧಾಂತ್. ಅಣ್ಣ ನಿಮ್ಮ ವೈನಿನ ಕರ್ಕೊಂಬರ್ರಿ, ಲಘು ಕರ್ಕೊಂಬರ್ರಿ. ಅಯ್ಯೋ ದೇವ್ರೆ, ಏನಿದೆ ಪೂಜಾ? ಏನು ಮಾಡ್ಕೊಂಡು ಹಿಡ್ಕೊರಿ. ಎಬ್ಬಸ್ರಿ ಕಿನ್ ಮೊದಲು ಕುಂಡ್ರಸು ಎಲ್ಲರ ಒಂದು ಕಡೆ. ಶಾಂತಕ ಗಿರ್ಜಿ ಬಾಲೆ ಒಳಗೆ ಬಾ. ಗಿರಿಜಕರ ಬರ್ರಿ. ಯಾಕ್ರಿಪ್ಪ ಮಕ್ಕ ಒಂಥರ ಐತಿ? ಏನು ಮಾಡಿದ್ರಿ ಗೌಡ್ರ? ಯಾಕೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನೋದೇ ಇಲ್ಲ ಇವತ್ತು. ಬಾಲೆ ಗಿರ್ಜಿ, ರೊಟ್ಟಿ ಮಾಡ್ತೀನಿ ಬಾ. ಬಿಸಿ ರೊಟ್ಟಿ ತಿಂದ. ರೊಟ್ಟಿನ ನೀ ಮಾಡತ್ತೀಯ ಸಂತಕ? ಹ್ಞೂಲೆಪ್ಪ, ನನ್ನ ಸಸಿ ಊರಿಗೆ ಹೋಗ 2 ದಿನ ಜಾತ್ರೆ ಅಂತ ಅವ್ರ ಊರಾಗ. ಅದಕ್ಕೆ ಹೋಗಿ ಬರ್ತೇನೆ ರೀ ಅತ್ತೀರ ಅಂತ ಹೋಗ್ಯಾಳ. ಹಿಂಗಾಗಿ ಅಡುಗೆ ಮನೆ ಡ್ಯೂಟಿ ನನಗೆ ಬಿದ್ದತ್ತಲ್ಲ. ಇಲ್ಲ ಅಂತ ಅಂದ್ರೆ ನನ್ನ ಸಸಿ ಇದ್ರೆ ಏನು ಬಿಡು, ಅಡುಗೆ ಮನೆ ಸನಿಕ ಹೋಗೋದಿಲ್ಲ. ಅದ ಮಾಡ್ತಿದ್ದೆ, ಹೋಗಂಗೆ ಇಲ್ಲ. ಹಿಂಗಾಗಿ ಅಡುಗೆ ಮನೆ ಡ್ಯೂಟಿ ಹತ್ತದ ನೋಡ್ಲಿ ಗಿರ್ಜಿ. ರೊಟ್ಟಿ ತಿಂಬಲ್ಲ ಬಿಸಿನ? ಇಲ್ಲ ಶಾಂತಕ, ಯಾಕೋ
ನನ್ನ ಮನಸ್ಸಿಗೆ ಒಂಥರ ನೆಮ್ಮದಿನೇ ಇಲ್ಲ ಸಂತಕ. ಯಾಕೋ ಪೂಜಾನ್ ಕಡೆ ಭಾಳ ಹೆಸನಾಗತ್ತೈತಿ. ಡಿಲಿವರಿ ಡೇಟ್ ಹತ್ರ ಬಂದಾವಲ್ಲ. ಸಿದ್ಧಾರ್ಥ ನೋಡಿದ್ರೆ ಡಿಲಿವರಿಗೆ ನಿಮ್ಮ ಮನೆಗೆ ಕಳ್ಸಂಗಿಲ್ರಿ, ಆಕೆ ಪರಿಸ್ಥಿತಿ ಗೊತ್ತೈತಲ್ಲ ನಿಮಗೆ, ನಾವ ಮಾಡಿಸಿ ಕಳಿಸ್ತೀವಿ ಅಂತ ಹೇಳ್ಯಾನ. ನನಗೆ ಯಾಕೋ ತಾಯಿಗಳು ಇದ್ದಂಗೆ ಆಗೋದಿಲ್ಲ ನೋಡಿ ಸಂತಕ. ಬೇರೆದವ್ರಿದ್ರೆ ನನಗೆ ಯಾಕೋ ಮನಸ್ಸಿಗೆ ಒಂಥರ ಆಗತ್ ಬಿಡ ಸಂತಕ ಬೆಳಗ್ಗೆಯಿಂದ. ಅದಕ್ಕೆ ಯಾಕ್ರಿ ತಲೆ ಕೆಡ್ಸ್ಕೊತೀರಿ ಗಿರ್ಜಕ್ಕರೆ? ನೋಡಿದ್ರು ಪೂಜಾನ ಅಂಗೈದಾಗ ಹಿಡ್ದಂಗೆ ನೋಡ್ಕೋತಾರ ಅವ್ರು. ಅಂಗೈದಾಗ ಹಿಡ್ಕೊಂಡಾರ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಿ? ನೀವೇನು ತಲೆ ಕೆಡ್ಸ್ಕೊಬಿಡ್ರಿ. ಸಿದ್ಧಾರ್ಥನಂತ ಗಂಡದಾನ, ಆಕೆಗೆ ಏನು ಕಮ್ಮಿ ಆಗೈತಿ? ಅವ್ರ ಮನ್ಯಾಗ ಸಿಕ್ಕಾಪಟ್ಟಿ ಮಂದಿದಾರ, ಚಂದಗೆ ನೋಡ್ಕೋತಾರ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಡಿಲಿವರಿ ಕರ್ಕೊಂಡು ಹೋದ್ರಂತ ಫೋನ್ ಹಚ್ತಾರೋ ಅವ್ರು ಹೋಗಂತ್ರ ತಗೋರಿ. ರೀ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಿ. ಎಷ್ಟು ಆಸ್ತಿ ಅಡವು ವರ್ಷ ಐಶ್ವರ್ಯ ಐತಂದ್ರೆ ತಾಯಿ ತಂದು ಹಾಕೈತೆ ರೀ. ಗಂಡ ಪ್ರೀತಿ ಮಾಡ್ತಾನ, ಇಲ್ಲ ಅಂತ ಹೇಳ್ತಿಲ್ಲಪ್ಪ ನಾನು. ಆದ್ರೆ ತಾಯಿ ಇದ್ದಂಗೆ ಹಾಕಲ್ರಿ. ಯಾರು ಮಾಡ್ರೆ ತಾಯಿ ಮಾಡೋಗ್ಲತ್ತೈತಾನೆ. ಸುಮ್ಮನೆ ಕೊಡ್ರಿ. ಗಿರ್ಜಿ ಒಂದು ಫೋನ್ ಮಾಡ್ಬೇಕಿಲ್ಲ? ಫೋನ್ ಹಚ್ಚಿದ್ನೆ ಶಾಂತಕ್ಕ. ಯಾಕೋ ಸಿದ್ಧಾರ್ಥ ಎಬ್ಬಿಸೋಲ್ಲ. ಈಗರ ಪೂಜಾನ್ ಫೋನಿಗೆ ಫೋನ ಹಚ್ಚಂಗಿಲ್ಲ. ಆಕಿ ಬೆಡ್ ರೆಸ್ಟ್ ಹೇಳ್ಬಿಟ್ಟಾರಲ್ಲ, ಹಿಂಗಾಗಿ ಫೋನ್ನಾಗ ಮಾತಾಡಿದ್ರೆ ತ್ರಾಸಕೈತಿ ಅಂತೇಳಿ ನಾ ಆಕಿ ಫೋನ ಹಚ್ಚಂಗಿಲ್ಲ. ಏನೋ ಇದ್ರು ಸಿದ್ಧಾರ್ಥನ ಕೂಟ ಮಾತಾಡಿರ್ತೇವ. ಯಾಕೋ ಬೆಳಗ್ಗೆ ನಾವು ಫೋನ್ ಆಯ್ತವಲ್ಲ ಶಾಂತಕ್ಕ, ಅದಕ್ಕೆ ನನಗೆ ಇನ್ನಷ್ಟು ಒಂಥರ ತ್ರಾಸದಂಗೆ ಹಾಕತ್ಬಿಟ್ಟೈತಿ. ಹೌದಾ? ಅವ್ರ ಮನೆಗೆ ಬೇರೆ ಯಾರಿಗಾರ ಹಚ್ಬೇಕಿಲ್ಲ? ಸಿದ್ಧಾಂತಿಗಾರ ಅವ್ರ ಹೋಗಾರೆ, ಪ್ರೀತಿ ಇದಾರಲ್ಲ ಅವ್ರಿಗಾರ ಯಾರು ಹಚ್ಬೇಕಿಲ್ಲಲೇ? ಹಚ್ಚಿದ್ನಿ ಶಾಂತಕ್ಕ. ಅವ್ರ ಅತ್ತಿ ನಂಬರಿಗೂ ಹಚ್ಚಿದ್ನಿ. ಯಾಕೋ ಅವ್ರ ಅತ್ತಿನಿ ಎಬ್ಬಿಸೋಣ. ನನಗೆ ಯಾಕೋ ಒಂಥರ ಅನ್ಸಾದೈತಿ. ಸಮಾಧಾನ ಆಗುತ್ತೆ ಶಾಂತಕ್ಕ. ಅದಕ್ಕೆ ಮನ್ಯಾಗ ಕುಂತರು ಒಂಥರ ಸಮಾಧಾನ ಆಗಲ್ಲ. ನಿನ್ನ ಮುಂದೆ ಬಂದಿಟ್ಟು ಹೇಳ್ಕೊಟ್ಟು ಸಮಾಧಾನ ಆಕೈತೆ ಅಂತ ಹೇಳಿ ನೀ ಮನೆಗೆ ಓಡ್ ಬಂದು ನೋಡುವ. ಹೌದಾ? ಹಂಗಾರ ಡೆಲಿವರಿಗೆ ಅದು ಏನು ಕರ್ಕೊಂಡಿದ್ದಾರ ಮತ್ತಕ್ಕೀಗೆ ದಿನದಾಗ ಬಿದ್ದೈತಲ್ಲ ಈಗ. ಎಸ್ ಗಿರ್ಜಿ ಒಂದು ಹೆಜ್ಜಿಗೆ ಹೋಗಿ ಬಂದ್ಬಿಡ್ಲಿ, ಅದೇನು ಬಾ ತೋರಿಸೈತಲ್ಲ. ಹಂಗೆ ಮಾಡ್ತೀನಿ ಶಾಂತಕ್ಕ. ಶಾಂತಕ್ಕ ಅದಿಟ್ಟು ಬರ್ತೀನ, ಇಬ್ರು ಕೂಡ ಹೋಗಿ ಬರೋನು. ನಾನು ಅಡಲೆ ಮನೆಗೆ ಯಾರೂ ಇಲ್ಲ. ಇವರಿಗೆ ಅಡುಗೆ ಮಾಡ್ಬೇಕು, ಇನ್ನು ಅಡುಗೆನೂ ಪೂರ್ತಿ ಆಗಿಲ್ಲ ಅಂದ ಶಾಂತಕ್ಕ. ಹಂಗನ್ಬೇಡವ, ಹಂಗನ್ಬೇಡ. ನೀನು ನಮ್ಮ ಅಕ್ಕಿದ್ದಂಗೆ ಶಾಂತಕ್ಕ. ನನಗೇನ್ರ ಆದ್ರೆ ನಾ ಬಂದು ನಿನ್ನ ಮುಂದೆ ಒಂದು ಹೇಳ್ಕೊತೀನಿ. ನೀನೇ ಇಲ್ಲಾಂದ್ರೆ ಹಿಂಗವ ನಂಗೆ ಧೈರ್ಯನೇ ಆಗುತ್ತೆ. ಒಂದು ತಾಸು ಶಾಂತಕ್ಕ ಮತ್ತೆ ಬಂದು ಮಾಡ್ಕೊಡ್ತೀನಿ ಕೆಲಸ. ಹೋಗ ಶಾಂತ, ರೊಟ್ಟಿ ಇದಾತನೆ ಹಾಗೆ ನಿನ್ನ ಯಾಡ ಇದ್ದು ಅವ್ನು ಎರಡು ಬಡ್ದು ಇದಕ್ಕಿದ್ದಂಗೆ ಹೋಗ್ಬರ್ಗೆ. ಯಾಕೋ ಪಾಪ ಗಿರ್ಜಕ್ಕಾರ ನಮಗಿಂತ ಟೈಮ್ನಾಗೆಲ್ಲ ಹೆಲ್ಪ್ ಮಾಡ್ಯಾರ, ನಮ್ಗಿಂತ ಟೈಮ್ನಾಗ ಇಲ್ಲ ಅಂತ. ನೀವು ಹೋಗಿ ಏನು ಇದು ತಿಂತೇವೆ ನಮ್ಮ ಮನೆಯಾಗಿಂದ ನೋಡ್ಕೋತೇವಂತ ಅಲ್ಲಿಂದ ಅಲ್ಲೇ ಬಿಡು ಕೆಲಸ. ನಾನು ದನಗಳ್ನ ನಾನು ನೀರು ಕುಡ್ಸೋದು ಮಾಡ್ತೇನೆ, ನೀವು ಹೋಗ್ಬರು. ಹೌದಾ? ಸರಿ ಆಯ್ತು ತಗೋರಿಪ್ಪ. ನನಗಂದ್ರೆ ಹೋಗೋ ಮನಸ್ಸು ಇತ್ತು. ನೀವೇನು ಅಂತೀರೋ ಅಂತ ಹೇಳಿ ಮೀನಾಮೇಶ ಅನ್ಸಾತೀನಿ ನಾನು. ಆಯ್ತು ಗಿರ್ಜಿ, ಒಂದ್ಸರಿಗೆ ನೀರು ಹಾಕೊಂಡು ತಲೆ ಮೇಲೆ ಬರ್ತೇನೆ. ಜಳಕ ಇಲ್ಲಪ್ಪ ನಂದಿನ. ಒಂದು ಸೀರೆ ಸುತ್ತಾಕೊಂಡಕ್ಕೆ ಬರ್ತೇನೆ, ನೀನು ಬಂದು ಬಿಡಂಗ ಕೈ ಚೀಲ ಹಿಡ್ಕೊಂಡು. ಹೌದು ಸಂತಕ, ನಾನು ಲಗು ಬರ್ತೇನೆ. ಒಂದಿಷ್ಟು ಲಗು ಬಾ ಹೋಗ್ಬಿಡ್ನ. ಮಗಳು ನೋಡಿದಕ್ಕ ನನಗೆ ಒಂಥರ ಅನ್ನ ಅನ್ಸತೈತಿ. ಹಾಂ ಆಯ್ತಾಯ್ತು ನಡಿ. ಅವ್ವ ಕಂಡಿಲ್ಲೋ ಅನ್ನೋರತ್ತೆ ಮಾಡಕ್ಕೆ ಹೋಗ್ಬೇಡ. ಆಜು ಬಾಜು ಇದ್ದವ್ರು ಎಲ್ಲರೂ ನನ್ನ ನೋಡ್ತಾರೆ. ತಣ್ಣಗೆ ಕುಂಡ್ರತಿ ಅಂದ್ವಿ ಕರ್ಕೊಂಡ್ಬಂದಿದ್ದು ತಪ್ಪಾಗೈತಲ್ಲ ನಿನ್ನ. ಎದು ಬೈತಿಲ್ಲ ಪಲ್ಲವಿ. ಪೇಸ್ಟ್ ಟೈಮ್ ನಾವು ಬಂದಿದ್ದೆ ವಿಮಾನದಾಗ. ನನ್ ಖುಷಿ ಆಗ್ಬಿಟ್ಟೈತಿ. ನಾ ಫಸ್ಟ್ ಟೈಮ್ ವಿಮಾನದಾಗ ಹತ್ತಿದ್ರು ಯಾರಿಗೂ ತೋರಿಸಂಗಿಲ್ಲ ನೋಡ್ಲೆ. ಏನ್ ಪಲ್ಲವಿ ಕರ್ಕೊಂಬಂದಿ? ನನ್ನ ಗೆಳತಿಯರಿಗೆಲ್ಲ ಇದು ಶೆಡ್ರಸ್ ಹಾಕಿ ವಾಟ್ಸಪ್ನಾಗ ತೋರಿಸ್ಬೇಕಂತಂದ್ರೆ ನೀ ನೋಡಿದ್ರೆ ಬಿಡವಲ್ಲಿ. ಅಯ್ಯೋ 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 ಏನು ಕೊಡತ್ತೀವಿ ನನಗೆ. ನಾನು ಫೋನ್ ಸ್ವಿಚ್ ಆಫ್ ಮಾಡಿ ಎಲ್ಲಿ ನಮ್ಮನ್ನು ಟ್ರೇಸ್ ಮಾಡಿದ್ದಾರಂತೇಳಿ ನಾನು ಎಲ್ಲ ಇಲ್ಲೇ ಬಿಟ್ಕೊಟ್ಟು ಗೋವಾ ಕೊಡು ಹೊಂಟ್ರೆ ಈಗ ವಾಟ್ಸಪ್ ಹಾಕ್ತಾ ಅಂತಾರೆ ಎಲ್ಲಿಗೆ ಹೊಂಟೇವಿ ಎದ್ರಾಗ ಹೊಂಟೇವಿ ಅಂಥೇಳಿ. ಏನೋ ಹತ್ತು ಬಿದ್ದು ಆತಾಗ ಇಬ್ರು ಅವ್ವ ಮಗಳು ಸ್ವಲ್ಪ ಸುಮ್ಮಿರ್ತಾರೆ. ಎಲ್ಲರೂ ನಮ್ಮನ್ನ ನೋಡಕತ್ತಾರಲ್ಲಿ. ಎಲ್ಲಿ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ಪಲ್ಲವಿ ಏನಿದೆ ನೋಡ್ರಿ, ನಾ ಹೇಳತ್ತಿಲ್ಲ ಅವಾಗ ಸುಮ್ಮನೆ ಇರವ ನನ್ನ ಮಾತು ಕೇಳತ್ತಿಲ್ರಿಪ್ಪ. ಛೇ ಸ್ವಲ್ಪ ಸುಮ್ಮನಿರವ. ಈಗಾರ ಹೇಳಿ ಪಲ್ಲವಿ, ಯಾಕಿಷ್ಟು ಅರ್ಜೆಂಟಾಗಿ ಗೋವಾಕ್ಕೆ ಹೋಗೋಣ ಅಂಥೇಳಿ ಫೋನ್ಗಿನ್ನೆಲ್ಲ ಅಲ್ಲಿ ಸ್ವಿಚ್ ಆಫ್ ಮಾಡಿಸಿ ಕರ್ಕೊಂಬಂದು ಏನಾಯ್ತ? ರೀ ಹೇಳ್ತೀನಿ ರೀ, ಅಲ್ಲಿ ರೂಮ್ ರೀಚ್ ಆದ ತಕ್ಷಣ ಎಲ್ಲ ಹೇಳ್ತೀನಪ್ಪ, ಎಲ್ಲ ಹೇಳ್ತೀನಿ. ನೀವು ಸ್ವಲ್ಪ ಸುಮ್ಮರಿ. ಎಷ್ಟೊಂದು ಸುಮ್ಮಿರ್ಬೇಕು ಪಲ್ಲವಿ. ನಿನ್ನ ಮಾತು ಕೇಳ್ಕೊಂಡು ಇಲ್ಲಿ ತನಕ ಬಂದೆ ನಾನು, ಇನ್ನೂ ಸುಮ್ಮಿರ್ಬೇಕಾ? ರೀ ಸ್ವಲ್ಪ ಸುಮ್ಮಿರ್ರಿ. ಅವ್ವ ಅಂದಾದ್ಮೇಲೆ ನೀವು ಇಬ್ಬರು ನನ್ನ ಕಾಡ್ಕೊಂತಿರ್ತೀರಿ ನೋಡಿ, ಸ್ವಲ್ಪ ಸುಮ್ಮಿರ್ರಿ. ಅಯ್ಯೋ ಅಳಿಯಂದ್ರೆ ಯಾಕೆ ತಲೆ ಕೆಡ್ಸ್ಕೊತೀರಿ? ಪಲ್ಲವಿ ಅದಾವಲ್ಲ ಆಕೆಲ್ಲ ನೋಡ್ಕೋತ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿಪ್ಪ, ಆರಾಮ್ ಇರ್ರಿ. ನನಗತ್ತೆ ನೋಡ್ರಿ ನಾ ಅಷ್ಟು ಎಂಜಾಯ್ ಮಾಡೋಡ್ನಾಗ ಅದೀನಿ. ಅದಿರಿ ಎಂಜಾಯ್ ಮಾಡ್ನಾಗದಿರಿ. ನೀವು ಹತ್ತೀವೋ ಆಕೆ ಮಗಳು ನೀವು ಹತ್ತೀವೋ ಅಂತ ಗೊತ್ತಾಗೋತ್ತ.
ಆ ನಮ್ಮನೆ ಎಂಜಾಯ್ ಮೂಡ್ನಾಗ ಇದ್ರಿ ಬಿಡು. ರೀ ಏನಾರ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಇದೊಂದು ಕಲ್ತ್ಬಿಟ್ಟ. ರೀ ರೀ ಅಂತಂದ್ರೆ ನಾನು ಸುಮ್ಮ ಮಾಡ್ಬಿಡ್ತೀನಿ. ಏನಾರ ಮಾಡ್ಕೊರಿ ಅವ್ವ ಮಕ್ಕಳು.